ಪ್ರೇಕ್ಷಕ ದೇವರುಗಳಿಗೆ ನಮಸ್ಕಾರ. ಬೈ ಈ ಕತೆ ನಡೀತಿರೋದು BCM ಹಾಸ್ಟೆಲ್. BCM ಹಾಸ್ಟೆಲ್ ಅಂದರೆ ಸಾವಿರಾರು ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಆಧಾರವಾಗಿರುವ ಆಶ್ರಯ. ಓಕೆ, ಕತೆ ಶುರು ಮಾಡೋಣ. ತಿಂಗಳಾಯ್ತು ಗುರು ಇದನ್ನು ಬರ್ದು, ನಾವು ಸಿಗ್ತಾನೆ ಇಲ್ಲ. ಕುಮಾರ ಎದು ನೋಡ್ದ ಎದು ಏನಾದರೂ ಬಿಸಿ ಇತ್ತ? ಹೌದು, ಒಂದು 5 ನಿಮಿಷ ಕೆಲಸ ಆಯ್ತಲ್ಲ ಮಗ. ಸರಿ, ಏನು ಮಗ? ಕೆಳಗಡೆ ಬಾ ಮಗ, ಹೇಳ್ತೀನಿ. ಅದೇ ಅದು ನಾನು ಒಂದು ಹತ್ರ ಕುತ್ಕೊಂಡು ಏನೋ ಬರಿತಾ ಇರ್ತೀನಿ, ನೀನು ಬಂದು ನನ್ನನ್ನು ಕೇಳ್ತೀಯ. ಎಲ್ಲೋ ಹೋಗ್ತಾ ಇರೋ ನಂಗೆ ಓದ್ತಿರ್ತೀಯ ಫಸ್ಟು, ಆಮೇಲೆ ನನ್ನ ಹತ್ರ ಬರ್ತೀಯ. ಏನು ಮಗ ಹಿಂಗೆ ಬರಿತಾ ಇದೀವಿ ಒಬ್ಬನೇ ಕುತ್ಕೊಂಡು ಅಂತ ಕೇಳ್ತೀಯ. ಆಗ ನಾನು ನಿನ್ಗೆ ಹೇಳ್ತೀನಿ, ಏನಿಲ್ಲ ಮಗ, ಸಿಂಪಲ್ ಒಂದು ಕವನ ಬರಿತಾ ಇದೀನಿ ಅಂತ. ಆಗ ಏನು ಓದ್ ಮಗ ಅಂತಂದು ಹೇಳ್ತೀಯ. ಅದೆಲ್ಲ ವಿಡಿಯೋ ಆಗ್ತಿರುತ್ತೆ. ಅವಾಗ ನಾನು ಓದ್ತಾ ಇರ್ತೀನಿ, ನೀವು ಕೇಳ್ತಾ ಇರ್ತೀಯ ಕವನನ. ಆಮೇಲೆ ಚೆನ್ನಾಗಿದೆ ಮಗ ಅಂತಂದು ಹೇಳ್ತೀಯ. ಅದನ್ನು ನಾವು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀವಿ. ಸರಿ, ಈಗಲೇ ಫೋನ್ ಮಾಡ್ತೀನಿ. ಒಂದು ಗಾಳಿ ಮೊನ್ನೆನೇ ಹೇಳಿದ್ದೆ ವಿಡಿಯೋ ಮಾಡೋ ವಿಷಯ, ಫೋನ್ ಮಾಡ್ಬೋದು ಹೇಳ್ತೀನಿ. ಅವಾಗ ಗಜ ಎಲ್ಲಿದ್ಯೋ? ರೂಮಿಗೆ ಬಾ, ಬೇಗ ಬೇಗ ಬಾ, ಬೇಗ. ಅದೇ ಮೊನ್ನೆ ಹೇಳಿದ್ ನಾನು ಒಂದು ವಿಡಿಯೋ ಮಾಡಬೇಕು. ಕ್ಯಾಮ್ರಾ ಯಾವ ಇಲ್ವಲ್ಲ? ಕ್ಯಾಮ್ರಾ ಇಲ್ಲ ಅಂದ್ರೆ ಇನ್ನೇನು ಮಾಡೋಕ್ಕಾಗಲ್ಲ, ಫೋನಲ್ಲೇ ಮಾಡಬೇಕು. ವಿಡಿಯೋ ಇಲ್ಲೇನಾ ಇಲ್ಲ ಎಲ್ಲಾದ್ರೂ ಹೊರಗಡೆ ಹೋಗೋದು? ಆಚೆ ಮಾಡೋದು. ಗಜ, ಈಗ ಎಲ್ಲೋ ಅಲ್ಲಿಂದ ಬರ್ತಾ ಇರ್ತಾರೆ. ನೀನು ಮೊದಲು ಎದು ಬರೋದನ್ನು ವಿಡಿಯೋ ಮಾಡ್ಕೊಂಡು ಬರ್ತೀಯ. ಆಮೇಲೆ ನಾನು ಇಲ್ಲಿ ಕುತ್ಕೊಂಡು ಬರಿತಾ ಇರ್ತೀನಿ, ಇದೇ ರೀತಿ ಮೇಲೆ ಕುತ್ಕೊಂಡು ಬರಿತಾ ಇರ್ತೀನಿ. ಎದು ಬರ್ತಾನೆ, ಹಿಂಗಿಂದ ಬಂದು ಮೇಲೆ ಕತ್ತುತ್ತಾ ಹೋಗ್ತಾ ಕೇಳ್ತಾನೆ ನನ್ನ, ಏನ್ ಮಗ ಬರಿತಾ ಇರೋದು ಅಂತಂದು. ಆಗ ನಾನು ಹೇಳ್ತೀನಿ ಅವ್ನಿಗೆ, ಚಿಕ್ಕದ ಒಂದು ಕವನ ಬರಿತಾ ಇದ್ದೀನಿ. ಅದನ್ನ ನೀನು ಕ್ಲೀನಾಗಿ ಇಬ್ರದ್ದು ಶೂಟ್ ಆಗೋ ಥರ, ಇಬ್ರು ಕವರ್ ಆಗೋ ಥರ ಕ್ಲೀನಾಗಿ ಶೂಟ್ ಮಾಡಬೇಕು. ಸ್ವಲ್ಪ ಆಕ್ಷನ್ ಮಾಡಿ. ರೆಡಿನಾ? ಏನಿಲ್ಲ ಮಗ, ಒಂದು ಸಿಂಪಲ್ ಒಂದು ಕವನ ಬರಿತಾ ಇದ್ದೆ. ಏನು ಬಗ್ಗೆ ಮಗ ಬರ್ತಿರೋದು? ನಾಯಿ ಮರಿ ಬಗ್ಗೆ ಬರ್ತೀನಿ ಮಗ. ಏನು ಮಗ? ಅದು ನಿನ್ಗೆ ಇಷ್ಟ ಆಗುತ್ತೋ ಇಲ್ಲ ಹೇಳ್ತೀನಿ. ಈ ಕಡೆ ನಾ ತಂದೆ ಬಹು ದೂರದಿಂದ ಒಂದು ನಾಯಿ ಮರಿಯ, ಅದರಿಂದ ನಾ ಕಂಡೆ ನನ್ನವರಿಗಿಂತ ಹೆಚ್ಚಿನ ಪ್ರೀತಿಯ. ಸಂಜೆ ಮುಂಜಾನೆ ತಿನ್ನುತ್ತಿದ್ದು ಒಂದು ಇಡೀ ಅನ್ನ ಹಾಲು, ತಿಂದ ನಿಯತಿಗೆ ಸಂಜೆಯಿಂದ ಮುಂಜಾನೆಯವರೆಗೂ ಕಾಯುತ್ತಿತ್ತು ನಮ್ಮ ಮನೆಯ ಕಾವಲು. ನಿನ್ನನ್ನ ತಿಂದ ಮಾನವ ನಿನಗೆ ಬಗೆಯುತ್ತಾನೆ ವಿಷವ, ನಿನ್ನನ್ನ ತಿಂದ ಮಾನವ ನಿನಗೆ ಬಗೆಯುತ್ತಾನೆ ವಿಷವ. ನಿನ್ನ ಆಶ್ರಯ ಪಡೆದ ಮೂರ್ಜೀವ, ನಿನಗಾಗಿ ಮುಡಿಪಿಟ್ಟಿತ್ತು ತನ್ನ ಜೀವ. ಶಾಲೆ ಮುಗಿಸಿ ಸುಸ್ತಾಗಿ ಮನೆಗೆ ಬಂದಾಗ ನಾನು ಮುಂಗಾರುಗಳ ತನ್ನೆಗಳ ಮೇಲಾಗಿ ಸ್ವಾಗತಿಸುತ್ತಿತ್ತು ಶ್ವಾನ. ಈ ನಮ್ಮ ಸಣ್ಣ ಪ್ರಯತ್ನವನ್ನು ಸಂಪೂರ್ಣವಾಗಿ ವೀಕ್ಷಿಸಿದ ಎಲ್ಲ ಪ್ರೇಕ್ಷಕ ದೇವರುಗಳಿಗೆ ನನ್ನ ಕೋಟಿ ನಮನಗಳು.